ಜೈ ಶ್ರೀರಾಮ್. ಶ್ರೀರಾಮ ನವಮಿಯ ಅನಂತ ಕೋಟಿ ಪ್ರಣಾಮಗಳು. ಎಲ್ಲರಿಗೂ ಶ್ರೀರಾಮನ ಅನುಗ್ರಹ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಬೇಡುತ್ತಾ ನಿಮ್ಮ ಮುಂದೆ ಡಾಕ್ಟರ್ ಮಹಾಂತೇಶ್ ಅರ್ಕಮ್ಮ. ರಾಮಾಯಣ ಮಹಾಭಾರತ ಭಾರತೀಯ ಪರಂಪರೆಯಲ್ಲಿ ಭಾರತೀಯರ ನರನಾಡಿಗಳಲ್ಲಿ ಸೇರಿಕೊಂಡಿದೆ, ಹಾಸುಹೊಕ್ಕಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಏನು ಒಂದು ವಿಶಿಷ್ಟ ವ್ಯಕ್ತಿತ್ವ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಲೇಬೇಕು. ಅದು ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಂತೂ ರಾಮ ತೋರಿದ ಆ ಧರ್ಮ ರಾಜಕಾರಣ ಇದೆಯಲ್ಲ, ಅಥವಾ ಆ ಧರ್ಮ ನಿರಪೇಕ್ಷತೆ ಏನಿದೆ, ಯಾವ ಪಾಯಿಂಟಲ್ಲಿ ನಾವು ಹೋರಾಟ ಮಾಡಬೇಕು, ಯಾವ ವಿಷಯಕ್ಕೆ ನಾವು ಒತ್ತು ಕೊಡಬೇಕಂತಕ್ಕಂಥ ರಾಮಾಯಣ ನಾವು ಓದಿದರೆ ಅರ್ಥ ಆಗುತ್ತೆ. ಅದರಲ್ಲೂ ನೀವೆಲ್ಲರೂ ವಾಲ್ಮೀಕಿ ರಾಮಾಯಣ, ಮಹರ್ಷಿ ವಾಲ್ಮೀಕಿ ರಾಮಾಯಣನ ಓದಿದರೆ ರಾಮಾಯಣದ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ. ನಿಮಗೆ ಗೊತ್ತಿದೆ, ಇಡೀ ರಾಮಾಯಣದಲ್ಲಿ ಬರ್ತಕ್ಕಂಥ ಪ್ರಮುಖ ಘಟ್ಟ ರಾಮನ ಪಟ್ಟಾಭಿಷೇಕ ಆಗ್ತಕ್ಕಂಥ ಸಂದರ್ಭ. ಇನ್ನೇನು ನಾಳೆ ಪಟ್ಟಾಭಿಷೇಕ ಆಗುತ್ತೆ. ರಾಮ ಅಯೋಧ್ಯೆಯ ಚಕ್ರವರ್ತಿಯಾಗಿ ಅವನಿಗೆ ಪಟ್ಟಾಭಿಷೇಕ ಮಾಡ್ತಕ್ಕಂಥ ತಯಾರಿಗಳು. ಮನೆ ತುಂಬ, ಅರಮನೆ ತುಂಬ ಸಂಭ್ರಮ ಸಡಗರ ತುಂಬಿದೆ. ಎಲ್ಲ ಸುಗಂಧ ದ್ರವ್ಯಗಳು ಎಲ್ಲ ಕಡೆ ಪಸರಿಸಿದೆ. ಇಡೀ ವಾತಾವರಣ ಅತ್ಯಂತ ಆನಂದಮಯವಾಗಿದೆ, ಸಂತೋಷಮಯವಾಗಿದೆ. ಎಲ್ಲ ಬೇರೆ ಬೇರೆ ಭಕ್ಷ್ಯ ಭೋಜನಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಮನನ್ನ ಒಂದು ರೂಮಿಗೆ ಕರೀತಾರೆ. ದಶರಥ ಮಹಾರಾಜ ಕರೆದು ಕೈ ಇರ್ತಾರೆ, ಅಲ್ಲಿ ಕರೆದು ಹೇಳ್ತಾರೆ, ನಾಳೆ ನೀನು ಏನಪ್ಪ ಅಂತ ಅವನು ಕುತೂಹಲ ಕೇಳ್ಬೇಕಾರೆ, ನಾಳೆ ನೀನು ಪಟ್ಟಾಭಿಷೇಕ ಮಾಡಿಕೊಳ್ಳುವುದಿಲ್ಲ, ಇನ್ಸ್ಟೆಂಟ್ ಅದರ ಹೊರತಾಗಿ ನೀನು ನಾಳೆ ಕಾಡಿಗೆ ವನವಾಸಕ್ಕೆ ಹೋಗಬೇಕು ಅಂತೇಳಿ ಕಟ್ಟಪ್ಪಣೆ ಆಗುತ್ತೆ. ಇದನ್ನ ಕೇಳಿದಂಥ ರಾಜಕುಮಾರ ಶ್ರೀರಾಮಚಂದ್ರನಲ್ಲಿ ಆದಂಥ ಆಘಾತ ಹೇಗಿರ್ಬೋದು ಅನ್ನೋದನ್ನ ಒಂದು ಕ್ಷಣ ನೀವು ಯೋಚನೆ ಮಾಡಿ. ರಾಮ ಮಂದಸ್ಮಿತನಾಗಿ ಯಾವುದನ್ನೂ ತನ್ನ ಮುಖದ ಮೇಲೆ ತೋರಿಸ್ಕೊಳ್ಳಲ್ಲ. ಆಯಿತು ತಂದೆ ಅಂತೇಳಿ, ಯಾಕಂದ್ರೆ ಅಲ್ಲಿ ಒಬ್ಬ ದಶರಥ ಒಬ್ಬ ತಂದೆಯಾಗಿ ಅಷ್ಟೇ ಹೇಳ್ತಿಲ್ಲ, ಆ ರಾಜ್ಯದ ಚಕ್ರವರ್ತಿಯಾಗಿ ಮಹಾರಾಜನಾಗಿ ಹೇಳ್ತಾನೆ. ಹಾಗಾಗಿ ರಾಜ್ಯವನ್ನ ಆಳ್ತಕ್ಕಂಥ ಮಹಾರಾಜನ ಮಾತನ್ನೂ ಕೇಳಬೇಕು, ತಂದೆಯ ವಾಕ್ಯವನ್ನು ಪರಿಪಾಲನೆ ಮಾಡಬೇಕು. ಈ ಎರಡೂ ಒಂದೇ ಸಾರಿಗೆ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥ ಮನಸ್ಥಿತಿಗೆ ಬಂದಂಥ ರಾಮ ಆ ರೂಮಿಂದ ಹೊರಗಡೆ ಬರ್ತಾನೆ. ಅಲ್ಲೆಲ್ಲ ಜನ ಸೇರ್ಕೊಂಡಿದ್ದಾರೆ, ಅಲ್ಲೆಲ್ಲ ಒಂದು ಸಂತೋಷದ ವಾತಾವರಣ ಇದೆ. ಯಾರಿಗೂ ಅಲ್ಲಿರ್ತಕ್ಕಂಥ ರಾಜಭಟರಾಗಲಿ, ಅಲ್ಲಿ ಬಂದಂಥ ಅರ್ಚಕರಾಗಲಿ, ಅಲ್ಲಿ ಬಂದಂಥ ಬೇರೆ ಬೇರೆ ಏನು ವ್ಯಕ್ತಿಗಳಿದ್ದಾರೆ, ಗಣ್ಯಾತಿ ವ್ಯಕ್ತಿಗಳಿದ್ದಾರೆ, ಆ ಸಮಾರಂಭವನ್ನು ಕಣ್ತುಂಬಿಕೊಂಡು ಬಂದಂಥ ಯಾವ ವ್ಯಕ್ತಿಗಳಿಗೂ ಏನು ಹೇಳಲ್ಲ. ಅಲ್ಲಿಂದ ಹೊರಟು ಬಂದಂಥ, ಆ ರೂಮಿಂದ ಹೊರಟು ಬಂದಂಥ ಶ್ರೀರಾಮಚಂದ್ರ ತನ್ನ ತಾಯಿ ರೂಮಿಗೆ ಹೋಗ್ತಾನೆ. ತಾಯಿ ಮಗನ ಅವನು ಬರ್ತಾನಲ್ಲ, ಆ ಬಂದದನ್ನು ನೋಡಿ ಬಹಳ ಖುಷಿ ಆಗುತ್ತೆ. ಅಂದರೆ ತಾಯಿ ಮನಸ್ಸಲ್ಲಿ ಏನಿದೆ, ನಾಳೆ ಬೆಳಗ್ಗೆ ನನ್ನ ಮಗ ಅಯೋಧ್ಯೆಯ ಮಹಾರಾಜನಾಗ್ತದಾನೆ ಅನ್ನುವ ಸಂತಸದ ಕ್ಷಣಗಳನ್ನು ಅವರು ಕಳೀತಿದ್ದಾರೆ. ಬಂದಾಗ ತಾಯಿ ಅವನನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಕುತೂರಾಮ ಅಂತೇಳಿ ಅಲ್ಲಿ ಚಿನ್ನದು ಅಂದರೆ ಬಂಗಾರದ ಒಂದು ಟಿಪಾಯಿ ಟೈಪ್ ಇರುತ್ತೆ, ಒಂದು ಚೇರ್ ಇರುತ್ತೆ ಅಂದ್ಕೊಳ್ರಿ, ಅದರ ಮೇಲೆ ಕೂತ್ಕೊಳ್ಳೋಕೆ ಹೇಳ್ತಾಳೆ. ಒಂದು ಆ ಚಿನ್ನದ ಪೀಠದ ಮೇಲೆ ಕೂರಕ್ಕೆ ಹೇಳ್ತಾಳೆ. ಶ್ರೀರಾಮಚಂದ್ರನ ಮನಸ್ಸಲ್ಲಿ ಏನಿದೆ, ಈಗ ಇನ್ನು ಕೆಲವು ಹೊತ್ತಿನಲ್ಲಿ ಈ ಎಲ್ಲ ಆಡಂಬರ, ಈ ರಾಜ ವೈಭೋಗ ಬಿಟ್ಟು ಅವನು ವನವಾಸಕ್ಕೆ ಹೋಗೋಕ್ಕೆ ಮೆಂಟಲಿ ಪ್ರಿಪೇರ್ ಆಗ್ತಿದ್ದಾನೆ. ಈಸ್ ಪ್ರಿಪೇರಿಂಗ್. ಆ ಟೈಮಲ್ಲಿ ನೀವು ಚಿನ್ನದ ಏನು ಈ ಪೀಠದ ಮೇಲೆ ಕೂತ್ಕೊಳ್ಳೋಕ್ಕೆ ತಾಯಿ ಹೇಳ್ತಿದ್ದಾರೆ. ಎಂಥ ದ್ವಂದ್ವ ಇರ್ತದೆ, ಎಷ್ಟು ಕಷ್ಟ ಆಗ್ತಿರ್ಬೇಕು ಅವನಿಗೆ. ಆದರೆ ಶ್ರೀರಾಮಚಂದ್ರ ಯಾಕೆ ನಮಗೆ ಅಪ್ಯಾಯಮಾನ ಅನ್ನಿಸ್ತಾನೆ, ಯಾಕೆ ನಮಗೆ ಇಷ್ಟ ಆಗ್ತಾನೆ ಅಂದರೆ ಇದೇ ಕಾರಣಕ್ಕೆ ಶ್ರೀರಾಮಚಂದ್ರ ನಯವಾಗಿ ತಾಯಿ ಮಾತನ್ನ ಕೇಳಿಸಿಕೊಂಡು ಅವನೇನ್ ಮಾಡ್ತಾನಂದ್ರೆ, ಅಲ್ಲೇ ಆ ಚಿನ್ನದ ಏನು ಪೀಠ ಇರುತ್ತೆ ಅದನ್ನ ಬಿಟ್ಟು ನೆಲದ ಮೇಲೆ ಕೂರ್ತಾನೆ. ತಾಯಿ ಹೇಳ್ತಾಳೆ, ಏನು ರಾಮ, ನೀನು ನಾಳೆ ಅಯೋಧ್ಯೆಯ ದೊರೆಯಾಗವನು, ಈ ಚಿನ್ನದ ಪೀಠದಲ್ಲಿ ಕೂರ್ತಕ್ಕಂಥ ರೂಢಿ ಮಾಡ್ಕೋಬೇಕರಪ್ಪ ಅಂತ ಹೇಳ್ತಾರೆ. ಆವಾಗ ಶ್ರೀರಾಮಚಂದ್ರ ಅತ್ಯಂತ ಸೂಚ್ಯವಾಗಿ ನೆಲದ ಮೇಲೆ ಕೂರ್ತಾ ತಾಯಿ ಹೇಳ್ತಾನೆ, ಅಮ್ಮ, ನಾನು ನಾಳೆಯಿಂದ ಈ ಥರದ ಲೈಫಿಗೆ, ಈ ಥರದ ಬದುಕಿಗೆ ನಾನು ಹೊಂದಿಕೊಳ್ಳಬೇಕಮ್ಮ ಅಂಥೇಳಿ ಏನು ಅಲ್ಲಿ ದಶರಥ ಮಹಾರಾಜ ಕೈ ಎಲ್ಲ ಏನು ಹೇಳಿದ್ದಾರೆ, ವನವಾಸಕ್ಕೆ ಹೋಗ್ಲಿಕ್ಕೆ ಹೇಳಿದ್ದಾರೆ, ಅದನ್ನು ಅತ್ಯಂತ ಸೂಚ್ಯವಾಗಿ ತಾಯಿ ಮನಸ್ಸಿಗೆ ನೋವಾಗಲಾರದ ರೀತಿಯಲ್ಲಿ
ತಾನು ನೊಂದುಕೊಂಡಿದ್ದೀನಿ ಅಂತ ತೋರಿಸಲಾರದ ಹಾಗೆ ಅತ್ಯಂತ ಸರಳವಾಗಿ ಅದನ್ನು ಹೇಳ್ತಾನೆ. ನೋಡಿ, ಶ್ರೀರಾಮಚಂದ್ರ ಕಷ್ಟ ಕಾಲದಲ್ಲೂ ನಾವು ತೊಂದರೆ ಇದ್ದಾಗೂ ಕೂಡ ಎಷ್ಟು ಸಂಯಮದಿಂದ, ಎಷ್ಟು ಸಮಾಧಾನದಿಂದ ನಾವು ವರ್ತಿಸಬೇಕು ಅಂತೇಳಿ ತಿಳಿಸಿಕೊಟ್ಟಂಥ ಪುಣ್ಯಾತ್ಮ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಅಂದ ತಕ್ಷಣನೇ ರಾಮ ಬಂದ, ರಾಜ ಆಗಕ್ಕೆ ಹೋದ, ಆಮೇಲೆ ಕಾಡಿಗೆ ಹೋದ, ರಾವಣನ ಕೊಂದ, ವಾಪಸ್ ಬಂದ. ಇದು ರಾಮಾಯಣ ಅಲ್ಲ. ರಾಮಾಯಣದ ಪ್ರತಿ ಹಂತದಲ್ಲೂ ನಮಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಡುತ್ತೆ, ಭಾಳ ಇಂಪಾರ್ಟೆಂಟ್ ಡೈರೆಕ್ಷನ್ಸ್ ಕೊಡುತ್ತೆ. ಅದನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಾಗುತ್ತೆ, ರಾಮ ಹೊರಗಡೆ ಬರ್ತಾನೆ, ಆಮೇಲೆ ಇಡೀ ಅಯೋಧ್ಯ ನಿವಾಸಿಗಳು ಅಳ್ತಾರೆ, ಬಹಳ ನೊಂದ್ಕೋತಾರೆ, ಬಹಳ ಕಷ್ಟ ಆಗುತ್ತೆ. ರಾಮ ಹೊರಡಲಿಕ್ಕೆ ರೆಡಿ ಆಗ್ಬಿಡ್ತಾನೆ, ಅವನು ಅನಿ ಆಗ್ತಾನೆ. ಕೊನೆಗೆ ಲಕ್ಷ್ಮಣ ನಾನು ಬರ್ತೀನಿ ಅಂತ ಹೇಳ್ತಾನೆ. ಸೀತಾಮಾತೆನೂ ತಾನು ತನ್ನ ಗಂಡನ ಜೊತೆಗೆ ಇರಬೇಕು ಅನ್ನುವ ಆ ಒಂದು ಧರ್ಮ ಇದೆಯಲ್ಲ, ಅದನ್ನು ಅನುಸರಿಸ್ಕೊಂಡು ಅವರು ವನವಾಸಕ್ಕೆ ಹೋಗಕ್ಕೆ ರೆಡಿ ಆಗ್ತಾರೆ. ಇಡೀ ಮಾಹೋಲ್ ಅಂತಾರಲ್ಲ, ಅಟ್ಮಾಸ್ಫಿಯರ್ ಚೇಂಜ್ ಆಗಿಬಿಟ್ಟಿದೆ. ಕೆಲವೇ ಗಂಟೆಗಳಲ್ಲಿ ಏನೇನೋ ಆಗೋಗ್ಬಿಡ್ತೀವಿ ಅಲ್ವಾ. ಸೊ ಪಟ್ಟಾಭಿಷೇಕ ಆಗ್ತಕ್ಕಂಥ ಸಂದರ್ಭ ಹೋಗಿ ಈಗ ವನವಾಸಕ್ಕೆ ಹೋಗ್ತಕ್ಕಂಥ ತಯಾರಿಯಾಗಿದೆ. ಎಲ್ಲ ಆಗುತ್ತೆ. ಕೈ ಕಟ್ಟಪ್ಪಣೆ ಮಾಡಿರ್ತಾಳೆ ದಶರಥ ಮಹಾರಾಜನಿಗೆ. ಅವಳು ಆಗಿನ ಕಾಲದಲ್ಲಿ ಕೊಟ್ಟಂಥ ವರವನ್ನು ಈಗ ಎನ್ಕ್ಯಾಶ್ ಮಾಡ್ತಾರಂತಾರಲ್ಲ, ಆ ಥರಕ್ಕೆ ರೆಡಿಯಾಗಿದೆ. ಪರಿಸ್ಥಿತಿ ಬಹಳ ಕಷ್ಟ ಆಗಿದೆ. ಇದೆಲ್ಲ ಆಗಿ ಶ್ರೀರಾಮಚಂದ್ರನಿಗೆ ಹೋಗಲಿಕ್ಕೆ ಕೈ ಹೇಳಿದಂಥ ಕಂಡೀಷನ್ಸ್, 2 ವರಗಳು ಅಥವಾ 2 ಕಂಡೀಷನ್ಸು. ಮೊದಲನೇದು, ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ನೋಡಿ, ಭಾಳ ಇಂಪಾರ್ಟೆಂಟ್ ಅದು. 14 ವರ್ಷ ವನವಾಸಕ್ಕೆ ಹೋಗಬೇಕು. ಆಮೇಲೆ ಆ ಟೈಮಲ್ಲಿ ಅಥವಾ ರಾಮ ಇಲ್ಲ ಅಂದಮೇಲೆ ತನ್ನ ಮಗನಾದಂಥ, ಅಂದರೆ ಕೈ ಮಗನಾದಂಥ ಭರತ ಅಯೋಧ್ಯೆಯ ಚಕ್ರವರ್ತಿ ಆಗ್ಬೇಕಂತ. ನೋಡಿ, 2 ಎಂಥ ವಿಚಿತ್ರವಾದ ಬೇಡಿಕೆಗಳನ್ನು ಕೈ ಈಡೇರಿಸಿಕೊಳ್ತಕ್ಕಂಥ ಒಂದು ಹುನ್ನಾರ ನಡೀತಿದೆ. ಮಂಥರೆಯ ಮಾತುಗಳು ಇದೆಲ್ಲ ನಿಮ್ಗೆ ಗೊತ್ತಿದೆ. ಅದನ್ನು ನಾನು ಜಾಸ್ತಿ ಈಗ ವಿವರಣೆ ಮಾಡೋಕ್ಕೆ ಹೋಗಲ್ಲ. ಈಗ ಏನಾಯಿತು, 14 ವರ್ಷ ಹೋಗ್ಬೇಕಂತಾಯಿತು. ಶ್ರೀರಾಮಚಂದ್ರ ರೆಡಿ ಆಗ್ತಾನೆ, ಎಲ್ಲ ಅಯೋಧ್ಯ ನಿವಾಸಿಗಳು ಅಳ್ತಾರೆ, ಅವರು ಕಾಡಿಗೆ ಹೋಗ್ತಾನೆ. ನೀವು ದಯವಿಟ್ಟು ಇದನ್ನು ಗಮನಿಸಬೇಕು. ಯಾಕೆ ಸರ್ ಅದು 14 ವರ್ಷ ಯಾಕೆ ಹೇಳಿದ್ರು ಕೈ ಅದು 12 ಯಾಕೆ ಹೇಳಿಲ್ಲ, 15 ಯಾಕೆ ಹೇಳಿಲ್ಲ, 5 ವರ್ಷ ಯಾಕೆ ಹೇಳಿಲ್ಲ, 8 ವರ್ಷ ಯಾಕೆ ಹೇಳಿಲ್ಲ, 20 ವರ್ಷ ಯಾಕೆ ಹೇಳಿಲ್ಲ ಅಂತಂದರೆ ಅಲ್ಲೇ ಬಹಳ ಸ್ವಾರಸ್ಯಕರವಾಗಿರುತ್ತೆ. ನಮ್ಗೆ ಗೊತ್ತಿದೆ, ನಮ್ಮ ಇಡೀ ಕಾಲಘಟ್ಟನ ನಾವು ಭಾರತೀಯ ಧರ್ಮೀಯರು ಏನು ಮಾಡಿದ್ದೀವಿ ಅಂದರೆ ಕಾಲಘಟ್ಟನ ಡಿವೈಡ್ ಮಾಡಿದ್ದೀವಿ. ಮುಂಚೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಈಗ ಕಲಿಯುಗ ಅಂತಿದೆ. 4 ಯುಗಗಳು ಮಾಡಿದ್ವಿ, ಇಡೀ ಟೈಮ್ ಝೋನ್ ಅಲ್ವಾ. ಈ ತ್ರೇತಾಯುಗದ ಸಂದರ್ಭದಲ್ಲಿ ಯಾವಾಗ ಶ್ರೀರಾಮಚಂದ್ರ ಅಯೋಧ್ಯೆ ಈ ಘಟನಾವಳಿ ನಡೀತಿದೆ, ರಾಮಾಯಣದ ಸಂದರ್ಭ ಯಾವುದಂದ್ರೆ ತ್ರೇತಾಯುಗ. ಅಲ್ಲಿ ಏನಿತ್ತಂದರೆ ಯಾವುದೇ ರಾಜ ಅಥವಾ ರಾಜಕುಮಾರ ಅಥವಾ ಯಾವುದೇ ಅಧಿಕಾರಸ್ಥನು 14 ವರ್ಷ 14 ಇಯರ್ಸ್ ಕಂಟಿನ್ಯೂಸ್ ಆಗಿ 14 ವರ್ಷ ತಾನು ಅಧಿಕಾರ ಅನುಭವಿಸದೇ ಇದ್ದರೆ, ಅಂದರೆ ಅವನು ಅಧಿಕಾರದಲ್ಲಿ ಇಲ್ಲ ಅಂದರೆ ಅವನು ಡೆಫಿನೆಟ್ಲಿ ಬೈ ಡಿಫಾಲ್ಟ್ ಅಂತ ಏನು ಕರಿತೀವಿ ನಾವು, ಬೈ ಡಿಫಾಲ್ಟ್ ಅವನು ಆ ಪೀಠಕ್ಕೆ ಅಥವಾ ಆ ಸಿಂಹಾಸನಕ್ಕೆ ಅಥವಾ ಆ ಸ್ಥಾನಮಾನಕ್ಕೆ ಅವನು ಯೋಗ್ಯತೆ ಕಳ್ಕೊತಾನೆ. ಅಂದರೆ he cannot claim that he shall be the king once again even after 14 years of exile. ಅಂದರೆ 14 ವರ್ಷ ಕಳೆದ ಮೇಲೆ ಅಕಸ್ಮಾತ್ ರಾಮ ವಾಪಸ್ ಬಂದು ಸಿಂಹಾಸನ ಬೇಕು ಹಾಗೆ ಮಾಡುವಂಥ ಸಾಧ್ಯತೆನ ಚಾನ್ಸೇ ಇಲ್ಲ. ಬಿಕಾಸ್ ಅವನು ಮರ್ಯಾದೆ ಪುರುಷೋತ್ತಮ, ಅವನು ನ್ಯಾಯ ಪರವಾಗಿರ್ತಕ್ಕಂಥ ಪುರುಷೋತ್ತಮ, ಅವನು ಧರ್ಮಕ್ಕೆ ಬದುಕಿದಂಥ ಶ್ರೀರಾಮಚಂದ್ರ. ಹಾಗಾಗಿ ಯಾವ ಕಾರಣಕ್ಕೂ ಅದಾಗಲ್ಲ. ಆದರೂ ಕೂಡ ಕೈ ತಲೆಯಲ್ಲಿ ಅದೊಂದು ಡೌಟ್ ಇರುತ್ತಲ್ಲ, ಅದಕ್ಕಾಗಿ ಅವಾಗ ರೂಲ್ ಇರುತ್ತೆ, 14 ವರ್ಷ ಕಂಟಿನ್ಯೂಸ್ ಆಗಿ ನೀವು ಆಡಳಿತದಿಂದ ದೂರ ಇದ್ದರೆ ನೀವು ಮತ್ತೆ ಆಡಳಿತಗಾರ ಆಗಲ್ಲ ಅನ್ನುವ ಆಗಿನ ಕಾಲದ ಒಂದು ನಿಯಮ, ಲಾ. ಅದು ಇಟ್ಸ್ ಅ ಲಾ. ಆವಾಗ ಎಸ್ ಸರ್. ಹಾಗಾಗಿ ಆ ಪಾಯಿಂಟನ್ನು ಅವರು 14 ವರ್ಷ ಅಂತ ಸ್ಪೆಸಿಫೈ ಮಾಡಿ ವನವಾಸದ ಡ್ಯೂರೇಷನನ್ನು ಫಿಕ್ಸ್ ಮಾಡ್ತಾರೆ ಕೈ. ಎಂಥ ವಿಪರ್ಯಾಸ. ಆದರೆ ದೇವರು ಅಂತಿದ್ದಾನಲ್ಲ, ಭಗವಂತ ಅದಾನಲ್ಲ, ಅವನ ಲೀಲೆ ಹೆಂಗಿರುತ್ತೆ ಅನ್ನೋಕ್ಕೆ ತಿಳಿಯುದು ಭಾಳ ಚೆನ್ನಾಗಿದೆ. 14 ವರ್ಷನ ಫಿಕ್ಸ್ ಮಾಡ್ತಾರೆ, ಆಗುತ್ತೆ. 14 ವರ್ಷ ರಾಮ ಹೋಗ್ತಾನೆ. ನಮ್ಗೆ ಗೊತ್ತಿದೆ ರಾಮ ವನವಾಸಕ್ಕೆ ಹೋಗ್ತಾನೆ, ರಾವಣ ಅದೆಲ್ಲ ಘಟನೆ ಆಗುತ್ತೆ, ಸೀತಾಮಾತೆ ಅಪಹರಣ ಆಗುತ್ತೆ, ಕೊನೆಗೆ ರಾವಣನ ವಧೆ ಆಗುತ್ತೆ.
ಇದರ ನಡುವೆ ಆಂಜನೇಯ ಸಿಗ್ತಾನೆ, ಲಂಕಾ ದಹನ ಆಗುತ್ತೆ, ರಾವಣನ ಕೊಂದು ಸೀತಾಮಾತೆಯನ್ನು ಕರೆದುಕೊಂಡು ಪುಷ್ಪಕ ವಿಮಾನದಲ್ಲಿ ಮತ್ತೆ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದ್ಮೇಲೆ ಏನಾಗುತ್ತೆ ನೋಡಿ, ನೆನ್ಸ್ಕೊಳ್ರಿ. ನಾವು ನೋಡಿದ ರಾಮಾಯಣ, ಕೇಳಿದ ರಾಮಾಯಣದಲ್ಲಿ ಏನಿದೆ, ಮತ್ತೆ ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ. ಓಹೋ ಸರ್, ಮತ್ತೆ ಆಗ್ಲೇ ಹೇಳಿದ್ರಿ 14 ವರ್ಷ ಯಾರು ಅಧಿಕಾರದಲ್ಲಿ ಇಲ್ಲ ಅಂದ್ರೆ ಅವ್ರು ವಾಪಸ್ ಬಂದು ಕ್ಲೇಮ್ ಮಾಡಂಗಿಲ್ಲ ಅಂತ. ಮತ್ತೆ ಇದು ಹೆಂಗೆ ಸರ್ ಸಾಧ್ಯ ಆಯ್ತು? ಇಲ್ಲಿ ಅನ್ಯಾಯ ಆಯ್ತಲ್ಲ, ಅಧರ್ಮ ಬಂತಲ್ಲ. ಇಲ್ಲ ಕೇಳಿ, ಅದಕ್ಕೆ ನಾವು ಚೆನ್ನಾಗಿ ಪರಿಪೂರ್ಣವಾಗಿ ಓದಬೇಕಂತ ಹೇಳಿದ್ರು. ಇಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದು, ರಾಮ ಹೊರಡಬೇಕಾದ್ರೆ, ಇನ್ನೇನು ವನವಾಸಕ್ಕೆ ಹೊರಡಬೇಕಾದ್ರೆ ಭರತ ಹೇಳ್ತಾನೆ, ನೋ, ಐ ಡು ನಾಟ್ ವಾಂಟ್ ಟು, ಐ ಕೆನಾಟ್ ಅಕ್ಸೆಪ್ಟ್ ದಿಸ್ ಅಂತೇಳಿ ಅವ್ರ ತಾಯಿ ಜೊತೆಗೆ ಅವ್ನು ಹೇಳ್ತಾನೆ, ವಾಗ್ವಾದ ಮಾಡ್ತಾನೆ. ಏನಮ್ಮ ಇದು ಅನ್ಯಾಯ ಅಂತ ಹೇಳ್ತಾನೆ. ನಾನು ನಮ್ಮ ಅಣ್ಣನ್ನೇ ಭಗವಾನ್ ಅಂದ್ಕೊಂಡಿದ್ದೀನಿ, ದೇವ್ರು ಅಂದ್ಕೊಂಡಿದ್ದೀನಿ, ನಾನು ಒಪ್ಪಲ್ಲ ಅಂತ ಹೇಳ್ತಾನೆ. ಆದರೆ ಶ್ರೀರಾಮಚಂದ್ರ ಹೇಳ್ತಾನೆ, ನೋ, ನಾನು ಪ್ರಾಮಿಸ್ ಇಸ್ ಪ್ರಾಮಿಸ್. ಒಂದ್ಸಲ ಮಾತು ನಮ್ಮ ತಂದೆ ಕೊಟ್ಟಿದ್ದಾರೆ, ಅದನ್ನು ನಡೆಸಿಕೊಡ್ಬೇಕಾದಂಥದ್ದು ಮಗನಾಗಿ ನನ್ನ ಕರ್ತವ್ಯ ಅಂತೇಳಿ ಅವನು ವನವಾಸಕ್ಕೆ ರೆಡಿ ಆಗ್ತಾನೆ. ಭರತ ಏನೆಲ್ಲ ಗೋಗಿರಿದ್ರು ಶ್ರೀರಾಮಚಂದ್ರ ಒಪ್ಪಲ್ಲ. ಭರತ ನೋಡಿ, ಆಗಿನ ಕಾಲದಲ್ಲರು ಅಣ್ಣ ತಮ್ಮ ಹೇಗಿದ್ರು, ಆಸ್ತಿಗೆ ಯಾವ ಬೆಲೆ ಇತ್ತು ಅನ್ನೋಕ್ಕೆ ಹೇಳ್ತಕ್ಕಂಥದ್ದು. ಈಗ ಇಂಚು ಜಾಗ ಸಿಕ್ಕರೆ ಅಥವಾ ಸಿಗದಿದ್ರೆ ಕೊಲೆಗಳಾಗತಕ್ಕಂಥ ಸಂದರ್ಭ ಅಥವಾ ನಾವು ಸನ್ನಿವೇಶಗಳನ್ನ ನೋಡಿದ್ದೀವಿ. ಆವಾಗ ಅಷ್ಟು ದೊಡ್ಡ ಸಂಸ್ಥಾನ, ಇಡೀ ಅಯೋಧ್ಯೆ ಸಂಸ್ಥಾನಕ್ಕೆ ಅಧಿಪತಿ ಆಗುವ ಸುವರ್ಣ ಅವಕಾಶ ಬಂದಿದೆ ಭರತನಿಗೆ. ಭರತ ಹೇಳ್ತಾನೆ, ನೋ, ಐ ಡು ನಾಟ್ ವಾಂಟ್ ಟು, ಐ ಕೆನಾಟ್, ನಾನು ಆಗಲ್ಲ ಅಂತೇಳಿ ಕೊನೆಗೆ ಒಂದು ಶ್ರೀರಾಮನ್ನ ಬಹಳ ಪೀಡಿಸಿ ಕೊನೆಗೆ ಒಲಿಸಿಕೊಂಡು ಏನು ತಗೋತಾನೆ ಅಂದರೆ, ಶ್ರೀರಾಮಚಂದ್ರ ಧರಿಸುವ ಪಾದುಕೆಗಳನ್ನು ನೋಡಿ, ಅವನ ಪಾದುಕೆಗಳನ್ನು ತಗೊಂಡು ಅವುಗಳನ್ನು ಆ ಅಯೋಧ್ಯ ಸಿಂಹಾಸನದಲ್ಲಿಟ್ಟು ರಾಮನ ಪ್ರತಿನಿಧಿಯಾಗಿ, ಆನ್ ಬಿಹಾಫ್ ಆಫ್ ರಾಮ, ಜಸ್ಟ್ ರಾಮ ಅಲ್ಲ, ಭರತ ಅಲ್ಲ, ರಾಮನ ಪ್ರತಿನಿಧಿಯಾಗಿ, ಆ ಪಾದುಕೆಯ ಸಾಕ್ಷಿಯಾಗಿ ಭರತ ರಾಮನ ಅಬ್ಸೆನ್ಸಲ್ಲಿ ಜಸ್ಟ್ ಈಸ್ ಟೇಕಿಂಗ್ ಕೇರ್ ಆಫ್ ಅಯೋಧ್ಯ, ಆಡಳಿತನ ನಡೆಸ್ಕೊತಾನೆ ಹೊರತಾಗಿ ಅವನು ಅಧಿಕಾರ ಚಲಾಯಿಸ್ತಾ ಇಲ್ಲ. ನೋಡಿ, ಎಂಥ ಸಹೋದರ, ಎಂಥ ಬಾಂಧವ್ಯ, ಎಂಥ ನಂಬಿಕೆ. ಅವರು, ನೀವು ಭರತ ಮತ್ತು ರಾಮ ನಡೀತಕ್ಕಂಥ ಆ ಸನ್ನಿವೇಶಗಳನ್ನು, ಆ ಇಡೀ ಇವೆಂಟ್ಸನ್ನು ನೀವು ರಿಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ, ನನಗೆ ಬೇಡ ಅಧಿಕಾರ, ನನಗೆ ಬೇಡ ಅಂತಸ್ತು, ನನಗೆ ಬೇಡ ರಾಜವೈಭೋಗ ಅಂತೇಳಿ ಅಣ್ಣ ತಮ್ಮ ಇಬ್ರು ಬೇಡ ಅಂತ ಹೇಳ್ತಾರೆ. ಈಗ ನನಗೆ ಸಿಕ್ಕರೆ ಸಾಕು, ನಿಂದು ನನಗೆ ಕೊಡು, ಅವ್ರದ್ದು ನನಗೆ ಬರಲಿ ಅಂತಕ್ಕಂಥ ಕಾಲಘಟ್ಟದಲ್ಲಿ, ಕಲಿಯುಗದಲ್ಲಿ ನಾವಿದ್ದೀವಿ. ತ್ರೇತಾಯುಗದಲ್ಲಿ ಮಾತೇ ಬೇರೆ ಇತ್ತು. ಅಲ್ಲಿ ಭಾವನೆಗಳಿಗೆ, ಮನುಷ್ಯರಿಗೆ, ಬಾಂಧವ್ಯಕ್ಕೆ ಬೆಲೆ ಇತ್ತು ಹೊರತಾಗಿ ವಸ್ತುಗಳಿಗಲ್ಲ. ನಾವೆಲ್ಲ ಉಲ್ಟಾ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ನಾವು ಮನುಷ್ಯರನ್ನ ಬಳಸಿಕೊಂಡು ನಾವು ವಸ್ತುಗಳಿಗೆ ಬೆಲೆ ಕೊಡ್ತಾ ಇದ್ದೀವಿ. ಅದ್ರ ಉಲ್ಟಾ ಏನಾಗಬೇಕು, ವಸ್ತುಗಳನ್ನ ಬಳಸಿಕೊಂಡು ಮನುಷ್ಯರಿಗೆ ಬೆಲೆ ಕೊಡಬೇಕಿತ್ತು. ಬಟ್ ಉಲ್ಟಾ ಮಾಡಿದ್ದೀವಿ. ಹೋಗಿ ನಾವು ಅದಕ್ಕಾಗಿ ಇದರೆಲ್ಲ ಕರ್ಮಗಳನ್ನು ಅನುಭವಿಸ್ತಾ ಇದ್ದೀವಿ. ಕೊನೆಗೇನಾಗುತ್ತೆ, ಭರತನಿಗೆ ರಾಮ ಕೊನೆಗೆ ಒಪ್ಪಿ, ಅನಿವಾರ್ಯಕ್ಕೆ ಒಪ್ಪಿ ತನ್ನ ಪಾದಕ್ಕೆ ಕೊಡ್ತಾನೆ. ಅದು ಇಟ್ಟು ಅಯೋಧ್ಯೆಯ ರಾಜ್ಯಭಾರ ಸ್ಟಾರ್ಟ್ ಆಗುತ್ತೆ ಭರತನ ಮುಖಾಂತರ. ಭರತನಿಂದ ಅಲ್ಲ, ಇದು ಪಾಯಿಂಟ್ ಇಂಪಾರ್ಟೆಂಟ್, ಭರತನ ಮುಖಾಂತರ ಆಗ್ತಾ ಇದೆ. ರಾಮ ಹೋಗ್ತಾನೆ. ಹೋಗಿ ವಾಪಸ್ ಬಂದಾಗ ಮತ್ತೆ 14 ವರ್ಷದ ರೂಲು ಬ್ರೇಕ್ ಆಯ್ತಲ್ಲ ಸರ್, ಅದು ಹೆಂಗೆ ಸರ್ ಅಂತಂದ್ರೆ ಕೇಳಿ. ಅದಕ್ಕೆ ನೀವು ವಾಲ್ಮೀಕಿ ರಾಮಾಯಣನ ಓದಿದ್ರೆ, ವಾಲ್ಮೀಕಿ ರಾಮಾಯಣ ದಯವಿಟ್ಟು ಓದಿ, ಮಕ್ಕಳಿಗೆ ಕಲಿಸಿ. ಇದೆಲ್ಲ ಆ್ಯಕ್ಚುಲಿ ಪಾಠದಲ್ಲಿ ಇಡಬೇಕಿದೆನ. ಅದರಲ್ಲಿ ಬರುತ್ತೆ, ಅದ್ರಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ನವ ವರ್ಷ ಪಂಚಾನ್ನಿ ಅಂತ ಅಲ್ಲಿ ಶ್ಲೋಕ ಇದೆ. ಅಂದ್ರೆ ಕೈಕೇಯಿ 14 ವರ್ಷ ಅಂತ, 14 ನಂಬರ್ 14, 14 ಅನ್ನೋ ಪದನ ಬಳಸೇ ಇಲ್ಲ, 14 ಇಯರ್ಸ್ ಅಂತ ಬಳಸಿಲ್ಲ. ಅಲ್ಲಿ ಅದೇನೋ ವಿಧಿಲಿಖಿತ. ಅಲ್ಲಿ ಅವ್ರು ಬಳಸಿದ ಪದಗಳೇನೆಂದ್ರೆ, ನವವರ್ಷಾನಿ ಪಂಚಾನ್ಯಚ ಅಂತಂದ್ರೆ 9+5, 9+5, ಈ ಥರದ 14 ವರ್ಷಗಳನ್ನ ಕೈಕೇಯಿ ವರವಾಗಿ ಕೇಳ್ತಾಳೆ. ಅಂದ್ರೆ ಈ ರೂಲ್ ಆಫ್ 14 ಇಯರ್ಸ್ ಇದೆಯಲ್ಲ, ಇದು ರಾಮನಿಗೆ ಅಪ್ಲೈ ಆಗಲ್ಲ. ನೋಡಿ ಏನ್ ಚೆನ್ನಾಗಿ ವಾಲ್ಮೀಕಿಯವರು ರಾಮಾಯಣನ ಬರೆದಿದ್ದಾರೆ. ಅದಕ್ಕೆ ಅವರು ಮಹರ್ಷಿ ಆಗಿರೋದು. ಎಷ್ಟು ಚೆನ್ನಾಗಿ ಬರ್ತಾರೆ, ಎಷ್ಟು ಅರ್ಥಗರ್ಭಿತ ಬರ್ತಾರೆ. 14 ಅಂತ ಬಳಸಿದ್ರೆ ಒಂದು ಸಣ್ಣ ಟೆಕ್ನಿಕಲ್ ಗ್ಲಿಚ್ ಅಥವಾ ಟೆಕ್ನಿಕಲ್ ಎರರ್ ಆಗ್ತಿತ್ತೇನೋ, ಆದರೆ ಅವರು 14 ಅಂತ ಬಳಸ್ತಿಲ್ಲ. 9+5 ವರ್ಷ ಇದೆ. ಅಂದರೆ 9 ವರ್ಷದ ಒಂದು ಅವಧಿ, 5 ವರ್ಷದ ಒಂದು ಅವಧಿ ಅಂತ ಆಯಿತು. ಹಾಗಾಗಿ ಶ್ರೀರಾಮಚಂದ್ರ ತನ್ನ ಅಧಿಕಾರದಿಂದ 14 ಕಂಟಿನ್ಯೂಯರ್ಸ್ ಅವನು ದೂರ ಇರಲಿಲ್ಲ.
ಇಲ್ಲ ಸರ್, ಆದರೆ ಕಾಡಲ್ಲಿ ಇದ್ದಲ್ಲ ಶ್ರೀರಾಮಚಂದ್ರ, ಕಾಡಲ್ಲಿ ಇದ್ದಾನ, ವನವಾಸಕ್ಕೆ ಹೋಗಿದ್ನಲ್ಲ, ಅದು ಹೇಗೆ ಮತ್ತು ಅದಕ್ಕೆ ಹೇಗೆ ಸಂಬಂಧ? ಆದರೆ ಶ್ರೀರಾಮನ ಪಾದುಕೆಗಳು ಎಲ್ಲಿದ್ದವು? ಅಯೋಧ್ಯದಲ್ಲೇ ಇದ್ದವು. ಹಾಗಾಗಿ ಈ ವಾಸ್ ಅ ಕಿಂಗ್. ಅವನ ಅಬ್ಸೆನ್ಸ್ ಅಲ್ಲೂ ಕೂಡ ಅವನ ಪಾದುಕೆಯ ಮುಖಾಂತರ ಭರತ ಜಸ್ಟ್ ಆಡಳಿತವನ್ನು ನೋಡ್ಕೋತಾ ಇದ್ದ ಹೊರತಾಗಿ ಆಡಳಿತ ಮಾಡ್ತಾ ಇರಲಿಲ್ಲ. ಆಗಲೇ ಹೇಳಿದೆ ನಾನು. ಎಂಥ ಲಾ ಪಾಯಿಂಟ್ ಇದೆ ಸರ್ ಇದು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಟೆಕ್ನಿಕಲ್ ಆಸ್ಪೆಕ್ಟನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕಾ ಇರೋದು. ನಾವು ರಾಮಾಯಣ ಅಂದಾಕ್ಷಣನೇ ಬರೀ ಇನ್ನೇನೋ ಮಾಡಿದ್ದೀವಿ, ರಾಮಾಯಣ ಅಂದಾಕ್ಷಣ ನಾವು ಇನ್ನೇನೇನೋ ಹೇಳಿದ್ದೀವಿ. ಆದರೆ ರಾಮಾಯಣ ಅನ್ನೋದು ಬಹಳ ವಿಶಿಷ್ಟವಾಗಿದೆ, ಬಹಳ ವಿಶೇಷವಾಗಿದೆ. ರಾಮಾಯಣ ಅನ್ನೋದು ಬಹಳ ಅರ್ಥಗರ್ಭಿತವಾಗಿದೆ. ಅಲ್ಲಿ 14 ವರ್ಷ ಅನ್ನೋದು 9+5 ಆಗಿದೆ ವಿನಃ ಅದು 14 ಇಯರ್ಸ್ ಕಂಟಿನ್ಯೂಸ್ ಆಗಿಲ್ಲ. ಅದನ್ನು ದಯವಿಟ್ಟು ಎಲ್ಲರೂ ಗಮನಿಸಬೇಕು. ಈ ಥರದ ಸೂಕ್ಷ್ಮಾತಿ ಸೂಕ್ಷ್ಮ ಧರ್ಮದ ವಿಷಯಗಳನ್ನು ಅತ್ಯಂತ ಮನೋಜ್ಞವಾಗಿ, ಅತ್ಯಂತ ಪರಿಣಾಮಕಾರಿಯಾಗಿ ನಮಗೆ ಚಿತ್ರಿಸಿಕೊಟ್ಟಿದ್ದಾರೆ ವಾಲ್ಮೀಕಿಯವರು. ಅಲ್ಲಿ ಹೇಳಿದಂಥ ಪ್ರತಿ ಅಂಶನೂ ಅತ್ಯಂತ ಸೂಕ್ಷ್ಮ, ಅದು ಬಹಳ ಚೆನ್ನಾಗಿದೆ. ಪ್ರತಿಯೊಂದನ್ನು ನಾವು ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಬೇಕು. ಹಾಗಾಗಿ ಶ್ರೀರಾಮಚಂದ್ರ ಟೆಕ್ನಿಕಲಿ ವಾಸ್ ಅ ಕಿಂಗ್ ಆ್ಯಂಡ್ ದೇರ್ ಫೋರ್ ಹಿ ಕುಡ್ ಕಮ್ ಬ್ಯಾಕ್. ಮತ್ತೆ ಬಂದಾಗೂ ಅವನಿಗೆ ವಾಪಸ್ ದೀಪಾವಳಿ ಆಗುತ್ತೆ, ಇಡೀ ಹಬ್ಬದ ವಾತಾವರಣ ಆಗುತ್ತೆ, ಅಲ್ಲಿ ಮತ್ತೆ ಅವನನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆವಾಗ ಈ ಟೆಕ್ನಿಕಲಿ ಯಾವುದೂ ಎರರ್ ಅಡ್ಡ ಆಗಲ್ಲ. ಹಾಗಾಗಿನೇ ಅದು 9+5 14 ಆಯ್ತು ಹೊರತಾಗಿ 14 ಕಂಟಿನ್ಯೂಸ್ ವರ್ಷ ಆಗಿಲ್ಲ. ಈ ಥರದ ಒಂದು ಪ್ರತಿ ಹಂತದಲ್ಲೂ ನಮ್ಮೆಲ್ಲರಿಗೂ ದಾರಿದೀಪವಾಗ್ತಕ್ಕಂಥ, ನಮ್ಮೆಲ್ಲರ ಬದುಕಿಗೂ ಪ್ರತಿ ಆಸ್ಪೆಕ್ಟ್ನಲ್ಲೂ ಡೀಟೇಲ್ಸ್ನ ತಿಳಿಸ್ತಕ್ಕಂಥ ರಾಮಾಯಣ ನಾವು ದಿನನಿತ್ಯ ಪಠನ ಮಾಡಬೇಕು. ಶ್ರೀರಾಮನ ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಅನುಕಾಲವೂ ನಮಗೆ ಶ್ರೀರಾಮನ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಬೇಡಿಕೊಳ್ಳುತ್ತಾ